ಅಸೆಂಬ್ಲಿಲಿ ಮೈಕ್ ಇಟ್ಕೊಂಡು ಒದ್ರಿ ಒದ್ರಿ ಹೇಳಿ ನನಗೆ ಈ ಸ್ಕೂಲಲ್ಲಿ ಲವರ್ ಇಲ್ಲ, ನಾನು ಯಾರನ್ನು ಲವ್ ಮಾಡ್ತಿಲ್ಲ ಅಂತ. ಅರೆ ನಾನು ಯಾವ ಸ್ಕೂಲ್ಗೆ ಹೋದ್ರು ಈ ಟೀಚರ್ಸ್ ಗಳ ಬಗ್ಗೆ ಗಾಸಿಪ್ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ. ನನ್ನ ದರಿದ್ರ ಫ್ರೆಂಡ್ಸ್ ರಾತ್ರಿ ಉದಯ ಮೂವೀಸ್ ನಲ್ಲಿ ರವಿ ಮಾಮದು ಪ್ರೇಮಲೋಕ ಪ್ರೀತಿಸೋತಪ್ಪ ರಣಧೀರ ಯಾವ್ದಾದ್ರು ಮೂವಿ ನೋಡ್ಕೊಂಡು ಸ್ಕೂಲ್ಗೆ ಬಂದ್ಬಿಡ್ತಾರೆ. ಬಂದು ಈ ಸಾರು ಆ ಮೇಡಮ್ಗೆಲ್ಲ ನೋಡ್ತಾರೆ, ಆ ಮೇಡಮ್ ಈ ಸಾರ್ಗೆಲ್ಲ ನೋಡ್ತಾರೆ, ಬರೀ ಇಂತವೇ ಹೊಗೆ ಹೊಗೆ ಕೂತಿರ್ತಾರೆ. ಅದಕ್ಕೆ ಫಸ್ಟ್ ಕ್ಲಾರಿಫಿಕೇಶನ್ ಕೊಟ್ಬಿಡಿ, ತಣ್ಣಗ ಪಾಠ ಆದ್ರೂ ಕೇಳ್ತೀವಿ. ಒಂದು ಸತಿ ನನ್ನ ಫ್ರೆಂಡ್ ನನ್ನ ಬುಕ್ ನಲ್ಲಿ ಸಣ್ಣಿಗೆ ಗೀಚಿದ್ದ, ನಾನು ಗೆ ಸ್ವಲ್ಪ ಜಾಸ್ತಿ ಗೀಚಿದೆ, ಅಂದ್ರೆ ಲೈನ್ 2 ಸೆಂಟಿಮೀಟರ್ ದೊಡ್ಡದು ಗೀಚಿದ್ದೆ ಅಷ್ಟೇ. ಆ ವಿಷಯಕ್ಕೆ ನನಗೆ ಅವನಿಗೆ ಜಗಳ ಶುರುವಾಯ್ತು. ನಾವು ಬ್ಯಾಕ್ ಬೆಂಚರ್ಸ್, ನಮ್ಮ ಫ್ರೆಂಡ್ಸ್ ಜಗಳ ಆಡ್ತಿದ್ರೆ ಬಿಡಿಸಕ್ ಬರಲ್ಲ, ಬದಲಾಗಿ ಹೊಡಿ ಇನ್ನು ಹೊಡಿ ಕೂತು ಚೂರ್ ಕೂತು ಅಂತ ರೊಚ್ಚಿಗೆ ಬಿಸಿ ನನ್ನ ಕೈಯಲ್ಲಿ ಅವನಿಗೆ ಹೊಡ್ಸಿದ್ರು. ಅವನು ಅಳುಬುರುಕ ಹೋಗಿ ಸಾರ್ನ ಕರ್ಕೊಂಡು ಬಂದ. ನಾನು ಸಾರ್ ಬಂದ್ರು ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೇಸ್ ಕ್ಲೋಸ್ ಮಾಡ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಎಬ್ಬಿಸಿ ಕೇಳ್ತಾರೆ, ಬೋರ್ಡ್ ಮೇಲೆ 2 ಶಬ್ದಗಳಿದಾವೆ, ಅವುಗಳ ಮೀನಿಂಗ್ ಹೇಳು. ಅರೆ ಏನ್ ಜನ ಗುರು ಇವರು ಟೀಚರ್ಸ್ ಗಳು, ಇಬ್ರು ಮಧ್ಯೆ ಸೀರಿಯಸ್ ಆಗಿ ಜಗಳ ನಡೆದಿದೆ, ಸಾಲ್ವ್ ಮಾಡೋದು ಬಿಟ್ಟು ಮೀನಿಂಗ್ ಕೇಳ್ತಿದ್ದಾರೆ. ಅರೆ ಯಾವ ಸ್ಕೂಲ್ ನಲ್ಲಿ ಓದಿರ್ತಾರೆ ಗುರು ಇವರು? ಪ್ರತಿ ಸಾತಿ ಏನಾದ್ರೂ ಕೇಸ್ ಇರ್ಲಿ, ಬಾ ಬೋರ್ಡ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡು ಬಾ, ಇಲ್ಲ ಒಂದ್ ಕ್ವಶನ್ ಕೇಳ್ತೀನಿ ಆನ್ಸರ್ ಹೇಳು, ಕಾಫಿ ರೈಟಿಂಗ್ ಬರ್ದಿಯಾ, ಹೋಮ್ ವರ್ಕ್ ಬರ್ದಿಯಾ, ಅಸೈನ್ಮೆಂಟ್ ಬರ್ದಿಯಾ, ಇಂಥವ್ ಕೇಳಿ ಸಾಯ್ತಾರೆ. ಅದಕ್ಕೆ ನಾನು ಎಲ್ಲಾದ್ರೂ ದಾರಿಯಲ್ಲಿ ಟೀಚರ್ಸ್ ಗಳು ಕಂಡೆ ನಮಸ್ತೆ ಅಂತ ಸತ್ರು ಕೂಡ ಹೇಳಲ್ಲ, ಸೈಡ್ ಗೆ ಕಾಣಾರ್ದಂಗೆ ಇಲ್ಲ ನೋಡಿದ್ರು ನೋಡಾರ್ದಂಗೆ ಹೋಗ್ಬಿಡ್ತೀನಿ. ಇನ್ನು ಈ ಟೀಚರ್ಸ್ ಗಳು ಫಸ್ಟ್ ಬೆಂಚಿನವರಿಗೆ ಅರ್ಥ ಆದ್ರೆ ಎಲ್ರಿಗೂ ಅರ್ಥ ಆದಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ನನ್ನ ಮಕ್ಕಳು ಎಲ್ಲದಕ್ಕೂ ಅಂತಿರ್ತಾರೆ. ಬೋರ್ಡ್ ಮೇಲೆ ಇರೋದು ನಾವು ಇನ್ನು ಬರ್ಕೊಳಕ್ಕೆ ಸ್ಟಾರ್ಟೇ ಮಾಡಿರಲ್ಲ, ಸಾರು ಬರ್ಕೊಂಡಾಯ್ತು ಅಂತ ಕೇಳಿದ್ರೆ ಆ ಫಸ್ಟ್ ಬೆಂಚ್ ನನ್ನ ಮಕ್ಕಳು ನಂದಾಯ್ತು ಅಂತ ಕಿರುಸ್ತಿರ್ತಾರೆ. ಏ ದರಿದ್ರ ನನ್ನ ಮಕ್ಕಳ, ನಿಮ್ದಾಗಿದ್ರೆ ಸೈಡ್ ಹೋಗಿ ತೊಳ್ಕೊಂಡು ಚಡ್ಡಿ ಏರ್ಸ್ಕೊಂಡ್ರೆ ಹಿಂದೆ ಕೂತಿರೋರಿಗೆ ಯಾಕೆ ಸಾಯಿಸ್ತೀರಿ? ನಮ್ ಟೀಚರು ಆರಾಮಿಲ್ಲ ಅಂದ್ರೆ ಸ್ಕೂಲ್ಗೆ ಬರಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಯಾವತ್ತಾದ್ರೂ ಜ್ವರ ಬಂದಾಗ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಸುಳ್ಳು ಸುಳ್ಳು ಹೇಳ್ತಿದ್ದೀನಿ ನೀನು ಅಂತ ನಮ್ಗೆ ಬೈತಾರೆ. ಅದಕ್ಕೆ ಬೇದಿಯಾದಾಗ ಕೂಡ ಸ್ಕೂಲ್ಗೆ ಹೋಗ್ತಿದ್ದೆ. ಅವಾಗ ಹೇಳ್ತಾರೆ, ಬೇದಿಯಾಗಿದ್ರೆ ಬೆಂಚ್ ಮೇಲೆ ತಲೆ ಇಡು, ಸುಮ್ನೆ ಮಕ್ಕೊಂಬಿಡು, ಸರಿ ಹೋಗ್ಬಿಡುತ್ತೆ. ಅರೆ ಎಲ್ಲ ರೋಗಕ್ಕೂ ಟೀಚರ್ ಗಳು ಕೊಡೋದು ಒಂದೇ ಮೆಡಿಸನ್, ಬೆಂಚ್ ಮೇಲೆ ತಲೆ ಇಡು, ಸುಮ್ನೆ ಮಕ್ಕೊಂಬಿಡು, ಸರಿ ಹೋಗ್ಬಿಡುತ್ತೆ. ಆಕ್ಚುಲಿ ಒಬ್ಬೊಬ್ರು ಟೀಚಿಂಗ್ ಮಾಡೋದು ಅವ್ರಿಗೇನೆ ಸರಿ ಗೊತ್ತಿರಲ್ಲ. ಒಂದೊಂದ್ ಸಾತಿ ಏನೋ ಕ್ವಶನ್ ಕೇಳಿರ್ತೀವಿ, ಏನೇನೇನೋ ಆನ್ಸರ್ ಕೊಡ್ತಾರೆ. ಮತ್ತೆ ಯಾವಾಗಾದ್ರೂ ತಾವು ಮಿಸ್ಟೇಕ್ ಮಾಡಿದಾಗ ನಾವೇನಾದ್ರೂ ಕರೆಕ್ಟ್ ಮಾಡೋ ಸಾಹಸಕ್ಕೆ ಕೈ ಹಾಕಿದ್ರೆ, ಬಾ ನೀನೇ ಪಾಠ ಮಾಡು ಬಾ, ನಾನು ಸುಮ್ಮನೆ ಕೂರ್ತೀನಿ ಅಂತ ನಮ್ಗೆ ಗದರಿಸ್ತಾರೆ. ಅದ್ರಲ್ಲೂ ಅಕಸ್ಮಾತ್ ಆಗಿ ಪ್ರಿನ್ಸಿಪಲ್ ಏನಾದ್ರೂ ಕ್ಲಾಸ್ ರೂಮ್ ನಲ್ಲಿ ಬಂದ್ಬಿಟ್ರೆ ಆಸ್ಕರ್ ಅವಾರ್ಡ್ ಕೊಡೋ ತರ ಆಕ್ಟಿಂಗ್ ಮಾಡ್ತಾರೆ. ಸ್ಯಾಂಡಲ್ವುಡ್ ಗೆ ಆಡಿಷನ್ ಇಲ್ದಂಗೆ ಸೆಲೆಕ್ಟ್ ಆಗ್ತಾರೆ ಎಲ್ರು ಇವರು. ಕ್ಲಾಸ್ ನಲ್ಲಿ ಸ್ವಲ್ಪ ನಕರೆ ಸಾಕು ಎಬ್ಬಿಸಿ ಹೇಳ್ತಾರೆ, ಬಾ ಮುಂದೆ ಬಂದು ಜೋಕ್ ಏನಾದ್ರೂ ಇದ್ರೆ ಎಲ್ರಿಗೂ ಹೇಳು, ನಾವು ಕೇಳಿ ನಗ್ತೀವಿ. ಅರೆ ಯಾರ್ ಗುರು ಇವರು? ನಾನ್ ನಗ್ತಿದ್ದೀನಿ ಅಂದ್ರೆ ಪಕ್ಕದಲ್ಲಿ ಇರೋನು ಜೋಕ್ ಮಾಡಿರ್ತಾನೆ, ಅವನಿಗೆ ಎಬ್ಬಿಸಿ ಜೋಕ್ ಕೇಳ್ಬೇಕು. ಅದು ಬಿಟ್ಟು ನನಗ್ ಬೈದ್ರೆ ಜೋಕ್ ಮಾಡಿದ್ದು ಅವನು ಬೈಸ್ಕೊಳ್ಬೇಕು ನಾನಂತೆ. ಟೀಚರ್ಸ್ ಗಳೇ ಇನ್ನೊಂದ್ ಹೇಳ್ತೀನಿ ಕೇಳಿ, ಬೆಸ್ಟ್ ಫ್ರೆಂಡ್ ಪಕ್ಕದಲ್ಲಿ ಫಸ್ಟ್ ಬೆಂಚ್ ಇಲ್ಲ ಲಾಸ್ಟ್ ಬೆಂಚ್ ನಲ್ಲಿ ಕೂತಿದೀವಿ ಅಂದ್ರೆ ಜೋಕ್ ಅಲ್ಲ. ನೀವು ಬೋರ್ಡ್ ಕಡೆ ತಿರ್ಕೊಂಡಾಗ ನಿಮ್ ಕೈಯಿಂದ ಚಾಕ್ ಬೀಸ್ಲಿದ್ರು ಕಾಮಿಡಿ ಆಗ್ಬಿಡುತ್ತೆ, ಡಸ್ಟರ್ ಬಿದ್ರು ಕಾಮಿಡಿ ಆಗ್ಬಿಡುತ್ತೆ. ನಾವೇನ್ ಮಾಡೋಣ ಕರ್ಮ. ಅರೆ ಹೋಮ್ ವರ್ಕ್ ಗಳು ಚೆಕ್ ಮಾಡ್ಬೇಕಾದ್ರೆ ಒಂದು ಪ್ಯಾಟರ್ನ್ ಗೆ ಫಿಕ್ಸ್ ಆಗ್ರಿ, ಫಸ್ಟ್ ಬೆಂಚ್ ಇಂದ ಬರ್ರಿ ಇಲ್ಲ ಲಾಸ್ಟ್ ಬೆಂಚ್ ಇಂದ ಬರ್ರಿ. ಯಾವತ್ತಾದ್ರೂ ಬರ್ದಿಲ್ದೇ ಇದ್ದಾಗ ಲಾಸ್ಟ್ ಬೆಂಚ್ ಗೆ ಹೋಗಿ ಕೂರ್ತೀನಿ, ಫಸ್ಟ್ ಇಂದ ಚೆಕ್ ಮಾಡೋ ಹೊತ್ತಿಗೆ ಪೀರಿಯಡ್ ಮುಗಿಯುತ್ತೆ, ನಮ್ದು ನಾಳೆಗೆ ಪೇಂಟಿಂಗ್ ಉಳಿಯುತ್ತೆ ಬಿಡುವಂತ. ಅವಾಗ ಬೇಕಂತ ಲಾಸ್ಟ್ ಇಂದ ಚೆಕ್ ಮಾಡೋಕೆ ಶುರು ಮಾಡ್ತೀರಿ. ಇನ್ನು ಕ್ಲಾಸ್ ನಲ್ಲಿ ಕ್ಲಾಸ್ ಟೆಸ್ಟ್, ವೀಕ್ಲಿ ಟೆಸ್ಟ್, ಮಂತ್ಲಿ ಟೆಸ್ಟ್, ಸರ್ಪ್ರೈಸ್ ಟೆಸ್ಟ್, ಇನ್ನು ಏನೇನೇನೋ ಇಡ್ತೀರಿ. ಟೆಸ್ಟ್ ಬರೆಯೋಕೆ ಪೇಪರ್ ಕೂಡ ಕೊಡಲ್ಲ, ನಾವೇ ತರಬೇಕು. ಟೆಸ್ಟ್ ಇಡೋರು ನೀವು ಕೊಡ್ಬೇಕು ಪೇಪರ್, ನಾವೇ ತರಬೇಕು. ಮತ್ತೆ ಬುಕ್ ನಲ್ಲಿರೋ ಪೇಜ್ ಗಳು ಅರ್ಧ ಬಂದ್ರೆ ತಗೊಳ್ಳಲ್ಲ ಅಂತೀರಿ. ಅರೆ ಯಾಕೆ? ಬುಕ್ಕಿನ ಪೇಜ್ ಗಳಲ್ಲಿ ಟೆಸ್ಟ್ ಬರ್ದ್ರೆ ನಿಮಗೆ ಅಕ್ಷರಗಳು ಉಲ್ಟಾ ಪಲ್ಟಾ ಕಾಣ್ತವ, ಆನ್ಸರ್ಸ್ ಇಂಪಾರ್ಟೆಂಟ್. ಎದ್ರಲ್ಲಿ ಬರ್ರೆ ಏನು? ಇನ್ನು ನೋಟ್ಸ್ ಬರ್ಬೇಕಾದ್ರಂತೂ ಹೆಡ್ಡಿಂಗ್ ಶೈನಿಂಗ್ ಪೆನ್ ನಲ್ಲಿ ಬರೀರಿ, ಕ್ವಶನ್ ರೆಡ್ಡಿಂಗ್ ನಲ್ಲಿ ಬರೀರಿ, ಆನ್ಸರ್ ಬ್ಲೂ ನಲ್ಲಿ ಬರೀರಿ, ಲೈನ್ ಪೆನ್ಸಿಲ್ ನಲ್ಲಿ ಹಾಕ್ರಿ, ಗ್ರೀನ್ ಕಲರ್ ನಲ್ಲಿ ಅದು ಬರೀರಿ, ಇದು ಬ್ರೌನ್ ನಲ್ಲಿ, ಅಲ್ಲಿ ಪಿಂಕ್, ಇಲ್ಲಿ